ಇಲ್ಲಿ ಕತ್ತೆ ಮತ್ತು ಸಿಂಹದ ನಡುವಿನ ಒಂದು ಪುಟ್ಟ ನೀತಿಕಥೆಯಿದೆ. ಕತ್ತೆ ಮತ್ತು ಸಿಂಹ, ಡಾಂಕಿ ಆಂಡ್ ಲಯನ್. ಒಂದು ದಟ್ಟವಾದ ಅಡವಿಯಲ್ಲಿ ಒಂದು ಸಿಂಹ ಮತ್ತು ಒಂದು ಕತ್ತೆ ವಾಸವಾಗಿದ್ದವು. ಅವುಗಳ ನಡುವೆ ವಿಚಿತ್ರವಾದ ಸ್ನೇಹವಿತ್ತು. ಒಂದು ದಿನ ಅವೆರಡು ಸೇರಿ ಬೇಟೆಗೆ ಹೋಗಲು ನಿರ್ಧರಿಸಿದವು. ಸಿಂಹವು ಕತ್ತೆಗೆ ಒಂದು ಉಪಾಯವನ್ನು ಹೇಳಿತು. ನೀನು ಆ ಪೊದೆಯ ಹಿಂದೆ ಹೋಗಿ ಜೋರಾಗಿ ಅರಚು. ನಿನ್ನ ವಿಚಿತ್ರ ಧ್ವನಿಯನ್ನು ಕೇಳಿ ಪ್ರಾಣಿಗಳು ಹೆದರಿ ಓಡಿಬರುತ್ತವೆ. ಆಗ ನಾನು ಅವುಗಳನ್ನು ಬೇಟೆಯಾಡುತ್ತೇನೆ. ಕತ್ತೆಯು ಇದಕ್ಕೆ ಒಪ್ಪಿ ತನ್ನ ಪೂರ್ಣ ಶಕ್ತಿಯನ್ನು ಹಾಕಿ ಹೊಂಕೆ ಹೊಂಕೆ ಎಂದು ಅರಚಲು ಶುರುಮಾಡಿತು. ಕತ್ತೆಯ ಆ ಕರ್ಕಶ ಧ್ವನಿಗೆ ಹೆದರಿ ಅಡವಿಯ ಪ್ರಾಣಿಗಳು ದಿಕ್ಕಾಪಾಲಾಗಿ ಓಡತೊಡಗಿದವು. ಹೊಂಚು ಹಾಕಿದ್ದ ಸಿಂಹವು ಸುಲಭವಾಗಿ ಕೆಲವು ಪ್ರಾಣಿಗಳನ್ನು ಹಿಡಿಯಿತು. ಬೇಟೆ ಮುಗಿದ ನಂತರ ಕತ್ತೆಯು ಹೆಮ್ಮೆಯಿಂದ ಸಿಂಹದ ಬಳಿ ಬಂದು ಕೇಳಿತು, ಹೇಗಿದೆ ನನ್ನ ಪರಾಕ್ರಮ? ನನ್ನ ಧ್ವನಿಗೆ ಪ್ರಾಣಿಗಳು ಹೆದರಿ ಓಡಿ ಹೋದದ್ದನ್ನು ನೋಡಿದೆಯಾ? ಇದನ್ನು ಕೇಳಿ ಸಿಂಹವು ನಕ್ಕು ಹೀಗೆಂದಿತು, ಖಂಡಿತವಾಗಿಯೂ ಗೆಳೆಯ, ನಿನ್ನ ಧ್ವನಿ ಎಷ್ಟು ಭಯಂಕರವಾಗಿತ್ತು ಎಂದರೆ ನೀನು ಕೇವಲ ಒಂದು